ತುಳಸಿದಾಸ್ 1532-1623 CE. ತುಳಸಿದಾಸ ವಾಸ್ ದ ಫಸ್ಟ್ ಟು ಸಪೋರ್ಟ್ ಭಕ್ತಿ ಮಾರ್ಗ ಇನ್ ನಾರ್ತ್ ಇಂಡಿಯಾ. ಸೊ ಉತ್ತರ ಭಾರತದಲ್ಲಿ ಒಂದು ಭಕ್ತಿ ಮಾರ್ಗಕ್ಕೆ ಹೆಚ್ಚಾಗಿ ಸಪೋರ್ಟನ್ನು ಮಾಡಿದವರು ಯಾರಪ್ಪ ಅಂದರೆ ಅದು ತುಳಸಿದಾಸ್ ಅವರು. ಸೊ ಇವರು ಮುಂದೆ ಏನು ಮಾಡ್ತಾ ಹೋಗ್ತಾರೆ, ಹಿಂದಿ ಸಾಹಿತ್ಯಕ್ಕೆ ಇವರು ಸಾಕಷ್ಟು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ರಾಮಚರಿತ ಮಾನಸ ಎಂಬ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಇದನ್ನು ನಾವು ತುಳಸಿ ರಾಮಾಯಣ ಅಂತ ಕೂಡ ಇದು ತುಳಸಿ ರಾಮಾಯಣ ಎಂಬ ಹೆಸರಿದ್ದ ಇದು ಕೂಡ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸೊ ಏನು ತುಳಸಿದಾಸ್ ಅವರು ಹೆಚ್ಚಾಗಿ ಏನು ಜನರಿಗೆ ತಿಳಿಸ್ತಾ ಹೋಗ್ತಾರಪ್ಪ ಅಂದರೆ ಡಿವೋಷನ್, ಪೂರ್ ಲೈಫ್, ಲವ್, ಅಫೆಕ್ಷನ್ನ ತಿಳಿಸ್ತಾ ಹೋಗ್ತಾರೆ. ಅಂದರೆ ಇವರು ಜನರಿಗೆ ಸರಳ ಜೀವನವನ್ನು ಮಾಡುವಂಥದ್ದು, ಪ್ರೀತಿಯಿಂದ ನಡ್ಕೊಳ್ಳುವಂಥದ್ದು, ಹಾಗೆಯೇ ಇವರು ತುಂಬ ತಾಳ್ಮೆ ಹಾಗೂ ಶಾಂತಿದ ಜೀವನವನ್ನು ನಡೆಸಬೇಕು, ಔದಾರ್ಯತೆಯಿಂದ ಹೇಗೆ ನಾವು ಜೀವನ ಸಾಗಿಸ್ಬೇಕು ಎಂಬುದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾರೆ. ಸೊ ನೆಕ್ಸ್ಟು ಮೀರಾಬಾಯಿ 1498-1569 CE. ಮೀರಾಬಾಯಿ ಈಸ್ ಎ ರಿನೌಡ್ ಸಂತ್ ಆಫ್ ಇಂಡಿಯಾ ಆ್ಯಂಡ್ ಈ ಕಾಲ್ಡ್ ಆಸ್ ರಾಧಾ ಆಫ್ ಕಲಿಯುಗ. ಸೊ ಮೀರಾಬಾಯಿ ಅವರನ್ನು ನಾವು ಕಲಿಯುಗದ ರಾಧೆ ಅಂತ ಕೂಡ ನಾವು ಹೇಳಿ ಕರಿತೀವಿ. ಶಿ ವಾಸ್ ಬಾರ್ನ್ ಇನ್ ರಜಪೂತ್ ಫ್ಯಾಮಿಲಿ ಇನ್ ರಾಜಸ್ಥಾನ್. ಇವರು ರಾಜಸ್ಥಾನದ ರಜಪೂತ್ ಫ್ಯಾಮಿಲಿಯಲ್ಲಿ ಇವರು ಜನಿಸ್ತಾರೆ. ಸೊ ಇವರ ತಂದೆ ಯಾರಾಗಿರ್ತಾರಪ್ಪ ಅಂದರೆ ರತನ್ನಾಥ್ ಸಿಂಗ್. ಸೊ ಇವರ ಒಂದು ಮಗಳಾಗಿರ್ತಾರೆ. ಹಾಗೆಯೇ ಇವರು ಮುಂದೆ ಮೇವಾರದ ಒಬ್ಬ ರಾಜಕುಮಾರನ್ನು ಇವರು ಏನು ಮಾಡ್ತಾರೆ, ಇವರು ಮದುವೆಯನ್ನು ಆಗ್ತಾರೆ. ಸೊ ಹಾಗೆಯೇ ಇವರು ಕೃಷ್ಣ ದೇವರನ್ನು ಹೆಚ್ಚಾಗಿ ಇವರು ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಹರ್ ಮದರ್ ಇನ್ ಲಾ ಅಪೋಸ್ಡ್ ಹರ್ ವರ್ಷಿಪಿಂಗ್ ಲಾರ್ಡ್ ಕೃಷ್ಣ. ಆದರೆ ಇವರು ಕೃಷ್ಣ ದೇವರನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾ ಇದ್ರು ಕೂಡ ಅವರ ಅತ್ತೆ ಏನು ಮಾಡ್ತಾರೆ, ಇವರು ಪೂಜೆ ಮಾಡೋದನ್ನು ವಿರೋಧವನ್ನು ಮಾಡ್ತಾರೆ. ಹಾಗಾಗಿ ಮುಂದೆ ಇವರು ಏನು ಮಾಡ್ತಾರೆ, ಬೃಂದಾವನಕ್ಕೆ ಬರ್ತಾರೆ. ಬೃಂದಾವನಕ್ಕೆ ಬಂದಲ್ಲಿ ಗಿರಿಧರ ಗೋಪಾಲ ಈಸ್ ಹರ್ ಫೇವ್ರೆಟ್ ಗಾಡ್. ಇವರು ಗಿರಿಧರ ಗೋಪಾಲ ಎಂಬ ಹೆಸರ ಮೂಲಕ ಕೃಷ್ಣನನ್ನು ಹೆಚ್ಚಾಗಿ ಆರಾಧನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಸುಮಾರು ಥೌಸಂಡ್ಸ್ ಆಫ್ ಭಜನ್ಸ್ನ ಇವರು ರಚನೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಯಾರಿದಂದರೆ ಚೈತನ್ಯ. ಸೊ 1485-1533 CE. ಸೊ ಚೈತನ್ಯ ವಾಸ್ ಬಾರ್ನ್ ಇನ್ ನಬಾರ್ಡ್ ದ್ವೀಪ್ ಧಾಮ್. ಇವರು ನಬಾರ್ಡ್ ಧಾಮ್ ಎಂಬಲ್ಲಿ ಇದು ಇರುವಂಥದ್ದು, ಬೆಂಗಾಳಲ್ಲಿ ಇವರು 1485 ಇವರು ಏನಾಗ್ತಾರೆ, ಜನಿಸ್ತಾರೆ. ಸೊ ಇವ್ರ ತಂದೆ ಯಾರಪ್ಪ ಅಂದರೆ ಜಗನ್ನಾಥ ಮಿಶ್ರಾ, ಹಾಗೆ ತಾಯಿ ಶ್ರೀದೇವಿ. ವಿಶ್ವಾಂಬರ ವಾಸ್ ಹಿಸ್ ಒರಿಜಿನಲ್ ನೇಮ್. ಇವ್ರದ್ದು ಒಂದು ಮೂಲ ಹೆಸರೇನಪ್ಪ ಅಂದರೆ ಅದು ವಿಶ್ವಾಂಬರ. ಹಿ ರಿಜೆಕ್ಟೆಡ್ ಕ್ಯಾಸ್ಟಿಸಮ್, ಭಕ್ತಿ ಈಸ್ ದ ಓನ್ಲಿ ವೇ ಟು ಅಟೈನ್ ಮುಕ್ತಿ. ಇವರು ಹೇಳ್ತಾ ಹೋಗ್ತಾರೆ, ಇವರು ಕ್ಯಾಸ್ಟಿಸಮ್ ಪದ್ಧತಿಯನ್ನು ವಿರೋಧವನ್ನು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಭಕ್ತಿ ಮಾರ್ಗವನ್ನು ಅನುಸರಿಸೋದ್ರ ಮೂಲಕ ನಾವು ಮುಕ್ತಿಯನ್ನು ಪಡಿಬೋದು ಅಂತ ಹೇಳ್ತಾ ಹೋಗ್ತಾರೆ. ಯೂನಿವರ್ಸಲ್ ಲವ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ ಗಾಡ್. ಇವರು ಹೇಳ್ತಾ ಹೋಗ್ತಾರೆ, ವಿಶ್ವ ಪ್ರೇಮವನ್ನು ಅನುಸರಿಸೋದ್ರ ಮೂಲಕ ನಾವು ಹೇಳ್ಬೋದು ದೇವರನ್ನು ನಾವು ಕಾಣ್ಬೋದು ಅಂತ ಇವರು ಹೇಳ್ತಾ ಹೋಗ್ತಾರೆ. ಇನ್ಫ್ಲುಯೆನ್ಸ್ ಆಫ್ ಭಕ್ತಿ ಕಲ್ಟ್. ಹಾಗಾದರೆ ಈ ಭಕ್ತಿ ಪಂಥದ ಒಂದು ಸಾರವನ್ನು ಅಂದರೆ ಪರಿಣಾಮವನ್ನು ನಾವು ನೋಡೋದಾದರೆ, ಪರಿಣಾಮ ಅಂದರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮ ಒಂದು ಜನರಲ್ಲಿ ಏನಾಗ್ತಾ ಹೋಗ್ತಿಲ್ಲ ಸಾಮರಸ್ಯ ಬರೋದಕ್ಕೆ ಇವರು ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಜನರಲ್ಲಿ ಇವರು ಭಕ್ತಿ ಪಂಥದವರು ಹೆಚ್ಚಾಗಿ ಏನು ಮಾಡ್ತಾ ಹೋಗ್ತಾರೆ, ಸ್ಥಳೀಯ ಭಾಷೆಗಳನ್ನು ಹೆಚ್ಚಾಗಿ ಇವರು ಬಳಕೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಹೆರಿಟೇಜ್ ಆಫ್ ಸೂಫಿ. ಹಾಗಾದರೆ ನಾವು ಇಷ್ಟ ತನಕ ನೋಡಿದ್ದು ಕೂಡ ಏನಪ್ಪ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೆಲ್ಲ ಒಂದು ಭಕ್ತಿ ಪರಂಪರೆಯಲ್ಲಿ ಬರ್ತವೋ ಪ್ರಮುಖ ವ್ಯಕ್ತಿಗಳನ್ನ ನಾವೀಗ ನೋಡ್ತಾ ಹೋದ್ವಿ. ಅದು ಕನಕದಾಸ ಆಗಿರ್ಬೋದು, ಚೈತನ್ಯ ಆಗಿರ್ಬೋದು, ಕಬೀರರೇ ಆಗಿರ್ಬೋದು. ಹಾಗೆಯೇ ನಾವೀಗ ಮುಸ್ಲಿಂ ಪಂಥದಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನೋಡ್ತಾ ಹೋಗೋಣ. ದ ವರ್ಡ್ ಸೂಫಿ ಕಮ್ಸ್ ಫ್ರಮ್ ದ ವರ್ಡ್ ಸಾಫ್ ವಿಚ್ ಮೀನ್ಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ನಾವು ಇಲ್ಲಿ ಸೂಫಿ ಅನ್ನೋ ಪದವನ್ನು ನೋಡೋದಾದರೆ ನಾವು ಅದನ್ನು ಸಾಫ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಏನಪ್ಪ ಅಂದರೆ ಶುದ್ಧಿ ಅಥವಾ ಶುಚಿ ಅಂತೇಳಿ ಇದರ ಅರ್ಥ. ಸೊ ಈ ಸೂಫಿಗಳು ಹೆಚ್ಚಾಗಿ ವುಲ್ಲನ್ ಡ್ರೆಸ್ಸನ್ನ ಏನು ಮಾಡ್ತಾಯಿದ್ರು, ಹೆಚ್ಚಾಗಿ ಹಾಕ್ತಾಯಿದ್ರು. ಹಾಗಾದರೆ ಇದು ಸೂಫಿ ಸಂತದ ಒಂದು ಸಾರವನ್ನು ನಾವು ನೋಡ್ತಾ ಹೋಗೋಣ. ಸೊ ಈ ಸೂಫಿ ಸಂತದವ್ರು ಏನು ಹೇಳ್ತಾ ಹೋಗ್ತಾರಪ್ಪ ಅಂದರೆ ಗಾಡ್ ಈಸ್ ಒನ್, ಹಿ ಈಸ್ ಪವರ್ಫುಲ್, ವಿ ಆರ್ ಆಲ್ ಈಸ್ ಚಿಲ್ಡ್ರನ್. ಇವ್ರು ಹೇಳ್ತಾ ಹೋಗ್ತಾರೆ, ದೇವರಿರೋದು ಒಬ್ಬನೇ, ಅವನು ಸರ್ವಶಕ್ತ ಆಗಿರ್ತಾನೆ, ನಾವೆಲ್ಲನೂ ಕೂಡ ಆತನ ಮಕ್ಕಳು. ಎನ್ಕವರೇಜ್ಡ್ ಗಾಡ್ ಡೀಡ್ಸ್. ಇವ್ರು ಹೇಳ್ತಾ ಹೋಗ್ತಾರೆ, ಒಳ್ಳೆಯ ಕೆಲಸಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಇವರು ಹೇಳ್ತಾರೆ. ಆಲ್ ಆರ್ ಈಕ್ವಲ್ ಅಂದರೆ ನಾವೆಲ್ಲರೂ ಕೂಡ ಸಮಾನರು. ಆಪೋಸಿಟ್ ಕ್ಯಾಸ್ಟ್ ಸಿಸ್ಟಮ್. ಇವರು ಏನು ಮಾಡ್ತಾರೆ, ಸೂಫಿ ಪಂಥದವರು ಜಾತಿ ಪದ್ಧತಿಯನ್ನು ವಿರೋಧವನ್ನು ಮಾಡ್ತಾರೆ. ಸೂಫಿ ಸಂತದವರು ಏನು ಮಾಡ್ತಾರೆ, ಯಾವ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂದರೆ ಯೋಗ, ವೇದಾಂತ ಹಾಗೆ ಬುದ್ಧಿಸ್ಟ್ ಥಾಟ್ಸ್. ಅಂದರೆ ಇವರು ಯೋಗ, ವೇದಾಂತ ಹಾಗೆ ಬುದ್ಧಿಸ್ಟರ ಒಂದು ಥಾಟ್ಗಳಿಗೆ ಪ್ರಭಾವಕ್ಕೆ ಇವರು ಒಳಗಾಗಿರ್ತಾರೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ನಿಜಾಮುದ್ದೀನ್ ಮೌಲಿಯಾ.
ಸೊ ಇವರು ನಿಜಾಮುದ್ದೀನ್ ಮೌಲ್ಯ ಅನ್ನೋದು ಕೂಡ ಇವರು ಕೂಡ ಒಬ್ಬ ಫೇಮಸ್ ಸಂತ ಅಂತ ನಾವು ಸೂಫಿ ಸಂತ ಅಂತ ನಾವು ಹೇಳಿ ಕರಿತೀವಿ. ಇವರು ಮೂಲತಃ ಇವರು ಡೆಲ್ಲಿಯಲ್ಲಿ ಏನು ಮಾಡ್ತಾ ಇರ್ತಾರೆ, ಒಂದು ಜೀವನವನ್ನು ಒಂದೇ ತುಂಬ ಪಾವರ್ಟಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಅಂದರೆ ತುಂಬಾ ಬಡತನದ ಒಂದು ಜೀವನವನ್ನು ಇವರು ಜೀವಿಸ್ತಾ ಇರ್ತಾರೆ. ಸೊ ಹಿ ರಿಫ್ಯೂಸ್ಡ್ ದ ವಿಲೇಜ್ ಗಿಫ್ಟೆಡ್ ಬೈ ಸುಲ್ತಾನ್ ಆಫ್ ಡೆಲ್ಲಿ. ದೆಹಲಿ ಸುಲ್ತಾನರದ್ದು ಇವ್ರು ಏನು ಮಾಡ್ತಾ ಹೋಗ್ತಾರೆ, ಒಂದು ವಿಲೇಜನ್ನು ಇವರು ಗಿಫ್ಟಾಗಿ ಪಡ್ಕೊಳ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಗುಡ್ ಕ್ವಾಲಿಟೀಸ್ ಆ್ಯಂಡ್ ಕೈಂಡ್ನೆಸ್. ಇವರು ಜನರಿಗೆ ಏನು ಮಾಡ್ತಾರೆ, ಸರಳ ಜೀವನವನ್ನು ಹಾಗೆಯೇ ಒಂದು ಕರುಣೆಯಿಂದ ಯಾವ ರೀತಿ ಒಳ್ಳೆಯ ನಡತೆಯನ್ನು ಗುಣಗಳನ್ನು ಇವರು ಜನರಿಗೆ ತಿಳಿಸ್ತಾ ಹೋಗ್ತಾರೆ. ಖ್ವಾಜಾ ಬಂದೆ ನವಾಜ್. ಬಂದೆ ನವಾಜ್ ಈಸ್ ಎ ಫೇಮಸ್ ಚಸ್ತಿ ಸೂಫಿ ಸಂತ್. ಇಲ್ಲಿ ಚಸ್ತಿ ಸೂಫಿ ಸಂತದಲ್ಲಿ ಫೇಮಸ್ ಆಗಿರೋ ವ್ಯಕ್ತಿ ಯಾರು ಅಂದರೆ ಅದು ಬಂದೆ ನವಾಜ್. ಇವ್ರದ್ದು ಮೂಲತಃ ಹೆಸರೇನದು ಒಂದು ಅರ್ಥವನ್ನು ನಾವು ನೋಡೋಣ. ಪ್ರೊಟೆಕ್ಟರ್ ಆಫ್ ದೋಸ್ ಹೂ ಕೇಮ್ ಟು ಹೀಸ್ ಶೆಲ್ಟರ್. ಅಂದರೆ ಯಾರು ದೇವರನ್ನು ಮೊರೆ ಹೋಗ್ತಾರೋ ಅವ್ರನ್ನ ಅಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡೋಂಥ ವ್ಯಕ್ತಿಯನ್ನು ನಾವಿಲ್ಲಿ ಬಂದೆ ನವಾಜ್ ಅಂತ ಒಂದು ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವರು ಒಂದು ಒರಿಜಿನಲ್ ನೇಮ್ ನೋಡೋದಾದರೆ ಇಲ್ಲಿ ಗೇಸುದ ರಾಜ್ ಅಂತ ಹೇಳಿ ಕರಿತೀವಿ. ಅಂದರೆ ಅದ್ರ ಅರ್ಥ ಏನಪ್ಪ ಅಂದರೆ ಉದ್ದ ಕೂದಲನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಹಾಗೆ ಇವರಿಗೆ ಅನೇಕ ಭಾಷೆಗಳು ಕೂಡ ಬರ್ತಾಯಿತ್ತು. ಯಾವುದಂದರೆ ಸಂಸ್ಕೃತ, ಅರೇಬಿಕ್, ಪಾರ್ಸಿ, ದಕ್ಕನ್ ಲ್ಯಾಂಗ್ವೇಜ್ ಕೂಡ ಇವರಿಗೆ ಬರ್ತಾಯಿತ್ತು. ಹಿ ವಾಸ್ ರೆಸ್ಪೆಕ್ಟೆಡ್ ಬೈ ದ ಕಿಂಗ್ ಆಫ್ ಫಿರೋಜ್ ಶಹಾ. ಅಂದರೆ ಇವರು ಕಿಂಗ್ ಆಫ್ ಫಿರೋಜ್ ಶಹಾ ಅವರದ್ದು ಏನು ಮಾಡ್ತಾಯಿದ್ರು, ಇವರು ಗೌರವವನ್ನು ಇವರು ಪಡಿತಾ ಇದ್ದರು. ನೆಕ್ಸ್ಟು ಚಸ್ತೀಸ್ ಸೆಕ್ಟ್. ಸೊ ಇದು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಚಸ್ತಿ ಪಂಥವನ್ನು ಆರಂಭ ಮಾಡಿದ ವ್ಯಕ್ತಿ ಯಾರಪ್ಪ ಅಂದರೆ ಅದು ಮೈನುದ್ದೀನ್ ಚಸ್ತಿ, ಫೌಂಡರ್ ಆಫ್ ಚಸ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ಡಿವೋಷನ್ ಟುವರ್ಡ್ಸ್ ಗಾಡ್, ಸರ್ವ್ಸ್ ಟು ಗುರು, ಗುಡ್ ಲೈಫ್ ಆರ್ ದ ಮೇನ್ ಫ್ಯೂಚರ್ಸ್ ಆಫ್ ಚಸ್ತೀಸ್ ಫಾಲೋವರ್ಸ್. ಇವರು ಹೇಳ್ತಾ ಹೋಗ್ತಾರೆ, ಇವರ ಒಂದು ಧರ್ಮದ ಅನುಯಾಯಿಗಳು ಏನಪ್ಪ ಅಂದರೆ ಜನರಿಗೆ ಒಳ್ಳೆಯ ರೀತಿಯ ಜೀವನವನ್ನು, ಗುರುಗಳನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ನಾವು ಸರಳ ಜೀವನ ನಡೆಸೋದ್ರ ಮೂಲಕ ಏನು ಮಾಡ್ಬೋದು, ಜೀವನವನ್ನು ಸಾಗಿಸ್ಬೋದು ಅಂತ ಜನರಿಗೆ ಇವರು ತಿಳಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಹೋಗ್ತಾರೆ. ಸಲೀಂ ಚಸ್ತೀಸ್ ಫ್ರಮ್ ಫತೇಪುರ್ ಸಿಕ್ರಿ ವಾಸ್ ಫೇಮಸ್ ಅಮಾಂಗ್ ದೆಮ್. ಹಾಗೆಯೇ ನಾವಿಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ನಾವೊಂದು ಸಲೀಂ ಚಸ್ತಿ ಅನ್ನೋ ಒಂದು ಟೆಂಪಲನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ